टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜೊತೆಗೆ ಹಿರಿಯ ನಟ ಟೆನಿಸ್ ಕೃಷ್ಣ ಅವರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ಮೇಡಮ್ ನಮಸ್ತೆ. ಎಸ್, ಅದೇ ನಾವು ಪ್ರತಿನಿಧಿ ಜೊತೆನೂ ಅದನ್ನೇ ಮಾತನಾಡ್ತಾ ಇದ್ದೆ. ಇತ್ತೀಚೆಗೆ ಪ್ರೀಮಿಯರ್ಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಹಿರಿಯ ನಟರು, ಬಟ್ ಬ್ಯಾಂಕ್ ಜನಾರ್ದನ್ ಅವರು ಎಲ್ಲೂ ಕೂಡ ನೋಡೋದಕ್ಕೆ ಸಿಗ್ಲೇ ಇಲ್ಲ ನಮಗೆ ಇತ್ತೀಚಿನ ವರ್ಷಗಳಲ್ಲಿ. ನೀವ್ ಯಾವಾಗ ಅವರನ್ನ ಭೇಟಿಯಾಗಿರೋದು, ಏನ್ ಗೊತ್ತಾಗ್ತಾ ಇದೆ ಟೆನಿಸ್ ಕೃಷ್ಣ ಅವರೇ? ಮೇಡಮ್ ನಾನೊಂದು 6 months ಬ್ಯಾಕ್ 6-7 months ಬ್ಯಾಕ್ ನಾನು ಹೋಗಿದ್ದೆ ಮೇಡಮ್. ಮನೆಗೆ ಹೋಗಿ ಬಂದೆ. ಈಗ ಮನೆ ಏನೋ ಚೇಂಜ್ ಮಾಡಿದ್ದಾರೆ, ಬರ್ತೀನಿ ಅಂತ ಹೇಳಿದ್ದೆ ಮೇಡಮ್. ನಮ್ಮ ಅವರ ಒಂದು ಅನೇಕ ಸಿನಿಮಾಗಳಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಕಾಂಬಿನೇಷನ್ ಜನ ಮೆಚ್ಚಿದ್ದಾರೆ. ಅವರು ಬ್ಯಾಂಕಲ್ಲಿ ನೌಕರಿ ಆಗಿದ್ರು ಕೂಡ, ಆದ್ರೆ ಆ ಸಂಬಳ ಸಾಲದೆ ಕಲೆಗಾಗೆ ಇದು ಮಾಡಿ ಸಕ್ಸಸ್ ಆದ್ರು. ಆಗಾಗ ನಾವು ಮಾತಾಡ್ತಾ ಇರ್ತೀವಿ, ಮೊಬೈಲಲ್ಲಿ ಬಟ್ ಯಾಕೋ ಒಂದು ವಾರದಿಂದ ಅವರ ನೆನಪಾಯ್ತು. ಹೋಗೋಣ ಅನ್ಕೊಂಡಿದ್ದೆ. ಸ್ವಲ್ಪ ಬಿಡುವಿಲ್ದ ಇದ್ದಿದ್ರಿಂದ ನಾನು ಫೋನ್ ಮಾಡ್ಲಿಕ್ಕಾಗಿಲ್ಲ. ಈಗ ಕೂಡ ನೆನ್ಸ್ಕೊಂಡೆ ನಾನು ಒಂದು ಕಾರ್ಯಕ್ರಮಕ್ಕೆ ಕೇಳಬೇಕು ಅಂತ. ಒಂದು ಸಾರಿ ಆದಿಚುಂಚನಗಿರಿಗೆ ಹೋದಾಗ ಒಂದು ಶಾಲೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ, ಇಬ್ರು ಹೋಗ್ತಾ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗೋಯ್ತು ಮೇಡಮ್. ನನ್ನ ಕಣ್ಣಾರೆ ನಾನು ನೋಡಿದ್ದು ಹಾರ್ಟ್ ಅಟ್ಯಾಕ್ ಆಯ್ತು. ಇಮ್ಮಿಡಿಯೇಟ್ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಅಡ್ಮಿಟ್ ಮಾಡಿದ್ರಿಂದ ಅವ್ರು ಉಳ್ಕೊಂಡ್ರು ಪಾಪ. ಹಾಗಾಗಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದ್ದಿದ್ರಿಂದ ಕಾರ್ಯಕ್ರಮಗಳಿಗೆ, ಸಿನಿಮಾ ಶೂಟಿಂಗಿಗೆ ಬರಕ್ಕೆ ಅವರು ಬರಕ್ ಆಗ್ತಿರ್ಲಿಲ್ಲ. ಆದ್ರೂ ಈಗ ಒಂದ್ ಸ್ವಲ್ಪ ಕೂತ್ಕೊಳ್ಳೋದು, ಓಡಾಡೋದು ಸ್ವಲ್ಪ ಶುರು ಮಾಡಿದ್ರು. ಕಡೆಯದಾಗಿ ನಾನು ಅವ್ರನ್ನ ನೋಡಿದ್ದು ಲೀಲಮ್ಮ ಅವರ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ರು. ಅವರು ಬರ್ತೀನಿ ಮನೆಗೆ ಅಂತ ಹೇಳಿದ್ದೆ. ನಾವು ಇಷ್ಟು ಬೇಗ ಅಂತ ಕಲಾವಿದರನ್ನ ಕಳ್ಕೊಂಡಿದೀವಿ. ನಿಜ ನಿಜ, ಬೇಜಾರಾಗ್ತಾ ಇದೆ ಮೇಡಮ್. ಟೆನಿಸ್ ಕೃಷ್ಣ ಅವರೇ, ನೀವು ಹೇಳಿದ್ರಿ 6 ತಿಂಗಳ ಹಿಂದೆ ಅವರನ್ನ ಭೇಟಿ ಆಗಿದೆ ಅಂತ. ಆಗ್ಲೂ ಕೂಡ ಅವರಿಗೆ ಆರೋಗ್ಯ ಸಮಸ್ಯೆಗಳಿತ್ತ? ಯಾವ ರೀತಿಯಾಗಿದ್ರು ಅವರು? ಅಲ್ಲ, ಆರೋಗ್ಯ ಸಮಸ್ಯೆ ಕಳೆದ ವರ್ಷದವರೆಗೂ ಸರಿ ಇರ್ಲಿಲ್ಲ ಮೇಡಮ್. ಒಂದು ಬೇರೆ ಮನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದವರು ಫಸ್ಟ್ ಫ್ಲೋರ್ಗೆ ಹೋಗಿದ್ರು. ಫಸ್ಟ್ ಫ್ಲೋರ್ ಅಲ್ಲಿ ಇದ್ರು. ಜಾಸ್ತಿ ಓಡಾಡಕ್ ಆಗ್ತಿರ್ಲಿಲ್ಲ, ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಆ ತರ ಪರಿಸ್ಥಿತಿಯಲ್ಲಿ ನಾನು ನೋಡಿದೆ. ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡೋಗಿ ಮಾತಾಡ್ಸ್ಕೊಂಡು ಬಂದಿದ್ದೆ. ಬಟ್ ಫೋನಲ್ಲಿ ಆಗಾಗ ನಾವು ಮಾತಾಡ್ತಾನೆ ಇರ್ತಿದ್ವಿ. ಯಾವಾಗಲೂ ಹಾಸ್ಯವಾಗೇ ಇಬ್ರು ಮಾತಾಡ್ಕೋತಾ ಇದ್ವಿ. ಬೇಜಾರಾಗುತ್ತೆ ಬಟ್ ನಿಜ, ಸಮಾಧಾನ ಮಾಡ್ಕೊಳ್ಳಿ, ಅರ್ಥ ಆಗುತ್ತೆ. ಯಾಕೆಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳಲ್ಲಿ ಟೆನಿಸ್ ಕೃಷ್ಣ ಅವರಾಗಿರ್ಬೋದು, ನೀವು ಹಾಗೆ ಬ್ಯಾಂಕ್ ಜನಾರ್ದನ್ ಅವರು ಕಾಣಿಸ್ಕೊಳ್ತಾ ಇದ್ರಿ, ಜನರಿಗೆ ರಂಜಿಸ್ತಾ ಇದ್ರಿ ಅಂತ. ಯಾವ ರೀತಿಯಾಗಿ ಅವ್ರ ಜೊತೆಗೆ ಮಾಡಿದಂತ ಚಿತ್ರೀಕರಣವನ್ನ ನೆನಪಿಸ್ಕೊಳ್ತೀರಾ ಟೆನಿಸ್ ಕೃಷ್ಣ? ಅನೇಕ ಕಾರ್ಯಕ್ರಮಗಳು, ವೇದಿಕೆ ಕಾರ್ಯಕ್ರಮಗಳು, ನಾವಿಬ್ರು ಕಾರ್ಯಕ್ರಮ ಕೊಡ್ತಾ ಇದ್ವಿ. ಬಹಳ ವರ್ಷಗಳ ಹಿಂದೆ ಒಟ್ಟಿಗೆ ಸಿನಿಮಾದಲ್ಲಿ, ಬಹಳಷ್ಟು ಸಿನಿಮಾದಲ್ಲಿ ಮಾಡಿದೀವಿ. ಒಳ್ಳೆ ನಟರು ಮೇಡಮ್, ಒಳ್ಳೆ ನಟರು. ಬೇಜಾರಾಗ್ತದೆ ಮೇಡಮ್, ಬೇಜಾರಾಗ್ತದೆ. ಬೆಳಗ್ಗೆ ನೆನ್ಸ್ಕೊಂಡಿದ್ದೆ ನಾನು ಒಂದು ಕಾರ್ಯಕ್ರಮಕ್ಕೆ ಏನಾದ್ರೂ ಕರ್ಕೊಂಡು ಹೋಗೋಣವಾ ಅಂತ. ಹೌದು, ಒಂದ್ ವಾರದ ಹಿಂದೆ ಭೇಟಿ ಆಗ್ಬೇಕಂತಾನು ಅನ್ಕೊಂಡ್ರಿ ನೀವು? ಹೌದು ಮೇಡಮ್, ಭೇಟಿ ಆಗ್ಬೇಕು ಅಂತಿದ್ದೆ ಮೇಡಮ್. ಹೊಸ ಮನೆ, ಬೇರೆ ಮನೆ ಶಿಫ್ಟ್ ಮಾಡಿದೀನಿ ಕಣೋ. ಬಾಡಿಗೆ ಮನೆನೋ ಲೀಸ್ಬೇಕು ಗೊತ್ತಿಲ್ಲ. ಈಗ ನಾನಿರೋ ಮನೆ ಹತ್ರನೇ ಇದೀನಿ, ಹೆಬ್ಬಾಳದ ಹತ್ರ ಅಂತ ಹೇಳಿದ್ರು. ಹೆಬ್ಬಾಳನ ಸಾಕಾರ ನಗರದ ಹತ್ರ ನಿಯರ್ ಅಂತ ಏನೋ ಹೇಳಿದ್ರು. ನಾನೀಗ ಬೀದರ್ ಕಾರ್ಯಕ್ರಮ ಇತ್ತು ಮೇಡಮ್, ನಿನ್ನೆ ದಿವಸ ಮುಗಿಸ್ಕೊಂಡ್ ಬರ್ತಾ ಇದ್ದೀನಿ. ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀನಿ ಮೇಡಮ್. ನಿಜ, ಬಹಳ ವರ್ಷದಿಂದ ಸ್ನೇಹ ಇರೋದ್ರಿಂದ ಕುಟುಂಬಸ್ಥರು ಪರಿಚಯ ಅನ್ಸುತ್ತೆ ನಿಮ್ಗೆ? ಹೌದು ಮೇಡಮ್. ಸಮಾಧಾನ ಮಾಡ್ಕೊಳ್ಳಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ನನಗೊಬ್ಬ ಸ್ನೇಹಿತನಾಗಿ ಅಣ್ಣನ ಸಮಾನ. ನಾವಿಬ್ರು, ಅವ್ರು ನನಗಿಂತ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರಾದ್ರೂ ಕೂಡ ನಾವು ಅಣ್ಣ ತಮ್ಮಂತರಾಗಿ ಇರ್ತಾ ಇದ್ವಿ ಮೇಡಮ್, ಸ್ನೇಹಿತರಾಗಿರ್ತಾ ಇದ್ವಿ ಮೇಡಮ್. ಯಾವಾಗಲೂ ತಮಾಷೆ ಮಾಡ್ಕೊಂಡಿರ್ತಾ ಇದ್ವಿ. ಒಳ್ಳೆ ನಟರನ್ನ ಕಳ್ಕೊಂಡಿದೀವಿ ಇವತ್ತು. ವೇದಿಕೆ ಕಾರ್ಯಕ್ರಮಗಳು ಬಹಳಷ್ಟು ಹೋಗ್ತಾ ಇದ್ವಿ.
ಎಲ್ಲಾ ಕಡೆ ಹೋದಾಗ್ಲೂ ಅಭಿಮಾನಿಗಳು ನೆನ್ಸ್ಕೊತಾ ಇರ್ತಾರೆ ಅವ್ರನ್ನ. ಆಮೇಲೆ ಅವರ ಜೊತೆಲಿ ಪಾತ್ರ ಮಾಡಿದಂತ ಸಿನಿಮಾ ಡೈಲಾಗ್ಗಳನ್ನ ಕೇಳ್ತಾರೆ. ನಾನು ಅದನ್ನ ವೇದಿಕೆ ಮೇಲೆ ಮಾತಾಡ್ತಾ ಇರ್ತೀನಿ. ನಿಜ ನಿಜ ನಿಜ. ಧನ್ಯವಾದಗಳು. ನಿಮ್ಗೆ ಈ ದುಃಖ ಭರಿಸೋ ಶಕ್ತಿ ಕೊಡ್ಲಿ ನಿಮ್ಮ ಆತ್ಮೀಯ ಸ್ನೇಹಿತನ ಆಗಲಿಕ್ಕೆ ಟೆನ್ನಿಸ್ ಕೃಷ್ಣ ಅವರೇ. ಹೌದಾ? ಓಕೆ, ಶಾಂತಿ ಸಿಗಲಿ. ಧನ್ಯವಾದಗಳು.